ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಹೋ ಡಾರ್ಲಿಂಗ್, ಬೆಳಗ್ಗೆನೆ ರೆಡಿ ಆಗ್ಬಿಟ್ಟಿದ್ಯಾ? ವಾಟ್ ಅ ಸಿಕ್ಸಿ ಯಾರ್. ಹುಡುಗ ಆಗಿದ್ದಿದ್ರೆ ರೇಪಾ? 2ನೇ ಮಾತೇ ಇಲ್ಲ. ಎಲ್ಲಿಗೆ ಪಯಣ? ಮಂಗಳೂರಿಗೆ. ಏನ್ ಸಮಾಚಾರ? ಇಷ್ಟು ದಿನ ನಾನು ಕಳ್ಕೊಂಡಿರೋದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದ್ ಕಡೆ ಧೈರ್ಯ, ಒಂದ್ ಕಡೆ ಭಯ. ಜಾನು, ನನಗೆ ನನ್ನ ಫ್ಯಾಮಿಲಿ ಸಿಗ್ತಾರಲ್ಲ? ಸಿಗಲ್ಲ ಅನ್ನೋ ಭಯ ಬೇಡ, ಸಿಗ್ತಾರೆ ಅನ್ನೋ ಧೈರ್ಯ ಬಿಡಬೇಡ. ಹುಡ್ಕೊಂಡು ಬರ್ತೀಯೋ ಹೊತ್ಕೊಂಡು ಬರ್ತೀಯೋ, ಆದರೆ ನೀನು ಅನ್ಕೊಂಡಿರೋದನ್ನ ಪಡ್ಕೊಂಡು ಬಾ. ಎಷ್ಟೊತ್ತಿಗೆ ಹೋಗುದು ಗುರು? ಮಧ್ಯಾಹ್ನದಷ್ಟಲ್ಲಿ ಹೋಗುತ್ತೆ ಗುರು. ಸ್ವಲ್ಪ ಹುಷಾರು ಗುರು, ಒಳ ಉಡುಪಿಟ್ಟಿದ್ದೀನಿ. ಓ, ಯಾವ ಬ್ರ್ಯಾಂಡು? ಜಾಕಿ. ಜಾಕಿ? ಒಳ್ಳೆ ರೈಡ್ರು. ಸ್ಕೂಟಿ. ಯು ಆರ್ ಸೋ ಬ್ಯೂಟಿ. ಎಲ್ಲೋ ನೋಡಿದ್ದೀನಲ್ಲ, ನೆನ್ಪಾಗ್ತಿಲ್ವೇ? ನಿಮ್ಮ ಹೆಸರು ಹೇಳಿ. ಶ್ರದ್ಧಾ. ಓಹ್, ಶ್ರದ್ಧಾ. ಸಾರಿ, ನೆನ್ಪಾಗ್ತಿಲ್ಲ ಬಿಡಿ. ಬಾ. ಪಕ್ಕ ಪರಿಚಯಸ್ತ್ರ? ಯಾವನು ಗೊತ್ತು ಗುರು, ಚೆನ್ನಾಗಿದ್ಲು, ಸಿಂಕ್ ಆಗ್ಲಿಲ್ಲ ಅಷ್ಟೇ. ಗುರು, ಮಂಗ್ಳೂರಲ್ಲಿ ಒಳ್ಳೊಳ್ಳೆ ಫಿಗರ್ಗಳು ಇರ್ತಾವಲ್ಲ ಗುರು? ಇರ್ತಾರೆ. ಯಾಕೆ? ಯೋ, ಏನೇನೋ ತಿಂಕ್ ಮಾಡ್ಬೇಡ, ಕೇಳ್ದೆ ಅಷ್ಟೇ. ಗೊತ್ತಾಯ್ತು. ಗುರು, ಈ ಬ್ಯಾಗ್ನು ಇಟ್ಬಿಟ್ಟು ಗುರು. ಇರಮ್ಮ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನಿಮ್ಮ ಹೆಸರೇನು ಹೇಳಿ? ಕಂಡಕ್ಟ್ರೆ. ಬಿಡ ಬಿಡಪ್ಪ. ಯಾರೇ? ಮಂಗ್ಳೂರ್ 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 ಮಂಗ್ಳೂರ್. ಸ್ವಾಮಿ ಕಟೀಲ್ದಪ್ಪೆ, ಸ್ವಾಮಿ ಕಲ್ಲುಟ್ಟೆಪ್ಪೆ, ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ನಿಕುಲೇ ಕಾಪುಲೆ, ಇನಿ ಎನ್ನ ಗಲ್ಲ ನಿಲೀಕೆ ಕಾಸು ಜಿಂಜಿದು ಉಡಲ ನಿಲೀಕೆ ಖುಷಿ ಖುಷಿಟಿ ಆನಿ ಇಲ್ಲಡೆ ಪೋಪಿಲಕ ನಿಕುಲೇ ಅನುಗ್ರಹ ಮನ್ಪೋಡು ಪರಮಾತ್ಮ ದೇವಾ. ಸ್ವಾಮಿ ಸ್ವಾಮಿ ಸ್ವಾಮಿ. ಏ ಗಡ್ಡ, ಎಂತ ಸಾವ ನಿನ್ಗೆ? ಎಷ್ಟು ಸರ್ತಿ ನಾನು ಹೇಳಿದ್ದೇನೆ ನನ್ನ ಎದುರಿಗೆ ಬರಬೇಡ ಅಂತ. ನನ್ಗೆ ಇಡೀ ದಿನ ಗೋಳಿ ಬಜೆಯಲ್ಲಿ ಅಂಬಡೆಯಲ್ಲಿ ನಿನ್ನ ಕುತ್ತಿಗಡ್ಡೆ ಕೂದೇ ಕೆಲಸ ಆಯ್ತು. ಎಂತ ಅಂತ ಹೋಗೊಳಗೆ ಹೋಗ ಮಾರಲ್ಲ. ಪೆಟ್ಟಿ ಕಮ್ಮಿ. ಎಷ್ಟು ಸರ್ತಿ ಹೇಳಿದ್ರಸಿಲ್ಲ. ಗಿರಾಕಿ ಬಂದಲ್ಲಿ ಕಾಯ್ತಾ ಉಂಟು, ಅವನಿಗೆ ಅದೆಲ್ಲ ಇಲ್ಲ. ಖಾಲಿ ಅಲ್ಲಿ ಬಂದು ಕೇತ ಕಿರಿತಾನೆ. ಅಣ್ಣ ದಾರು ಕೊಡು ನಿಕ್ಲೇ ಪಲ್ಲೆ. ಏನಿದೆ ಅಣ್ಣ? ತಿಂಡಿ, ನೀರ್ ದೋಸೆ, ಮೂಡೆ, ಸೇಮೆ, ಕೋರಿ ರೊಟ್ಟಿ ಮತ್ತು ಬೆಚ್ಚ ಬೆಚ್ಚ ಪುಂಡಿ ಉಂಟು. ಪುಂಡಿ? ಮೀನಲ್ಲಿ ಬೇಕಾದ್ರೆ ಬಂಗುಡೆ, ಬೂತೈ, ಪುಳಿ ಮುಂಚಿ, ತೇಡೆ, ಎಟ್ಟಿ, ಗಸಿ, ಬೊಂಡಾಸು, ಸುಕ್ಕ, ಮತ್ತೆ ಕಾಯಿಸಿದು ಬೇಕಾದ್ರೆ ಅಂಜಲಿ, ಮಾಂಜಿ, ಡಿಸ್ಕೋ. ಸೂಪರ್ ಆಗ್ತಾರೆ. ಫ್ರೆಶ್ ಫ್ರೆಶ್ ಕಾಯಿಸಿ ಕೊಡುದಣ್ಣ. ಎಂದು ಗೊತ್ತಾ? ನೀವು ಬೆಂಗಳೂರದವರ? ಬೆಂಗಳೂರ ಹಾಗೆ ಹೇಳಿ. ಮತ್ತೆ ನೋಡಿ, ನಿಮ್ಗೋಸ್ಕರ ಸ್ಪೆಷಲ್ ಜಿಗಿ ಜಿಗಿ ಬಾತ್ ಕೊಡುವ. ಜಿಗಿ ಜಿಗಿ ಬಾತಾ? ಏನಕ್ ಮಾಡೋದು? ಜಿಗಿ ಜಿಗಿ ಹಾಕಿ ಮಾಡೋದು. ಜಿಗಿ ಜಿಗಿ ಅಂದ್ರೆ? ಜಿಗಿ ಜಿಗಿ ಅಂದ್ರೆ ಜಿಗಿ ಜಿಗಿ. ಸರಿ ಆಯ್ತು, 2 ಪ್ಲೇಟ್ ತಗೊಂಬ. ಭಾರಿ ಸ್ಪೆಷಲ್ ಐಟಮ್, ಭಾರಿ ಟೇಸ್ಟ್. ಮೇಡಮ್, ನೀವೊಮ್ಮೆ ತಿಂದು ನೋಡ್ಬೇಕು, ಸೂಪರ್ ಆಗಿರ್ತದೆ. ಏ ಗಡ್ಡ, 2 ಪ್ಲೇಟ್. ಜಿಗಿ ಜಿಗಿ. ಹಾ ಹೇಳೋ. ಎಲ್ಲ ಹಾಳಾಗೋಗಿದ್ಯಾ? ನನ್ನ ATM ಕಾರ್ಡಲ್ಲಿ. ನನಗೇನು ಗೊತ್ತು? ನಮ್ಮ ಹುಡುಗಿ ಜೊತೆ ಮಂಗ್ಳೂರಿಗೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಅಲ್ಲ ಬಂದ್ಬಿಡ್ತಾಳೆ ಹುಡುಗಿ ನಿನ್ನ ಜೊತೆಲಿ. ಮುಚ್ಕೊಂಡಿರ ಇಲ್ಲೇ ಎಲ್ಲ ಆಯ್ಕೊಂಡು ತಿಂತಾ ಇರ್ತೀಯ. ನಾನು ಯಾಕೆ ಗುರು ಸುಳ್ಳು ಹೇಳಿ? ಅಣ್ಣ ನೀನೇ ಒಂಚೂರು ಹೇಳೋ. ಅಣ್ಣ, ಇದು ಗೋರಿಗುಡ್ಡೆ ಕಿಟ್ಟಣ್ಣನ ಹೋಟೆಲ್. ಅಣ್ಣ, ಇಲ್ಲಿ ಬಾಳೆ ಎಲೆ ಮೀನಿನ ಊಟ ಅಂದ್ರೆ ಭಯಂಕರ ಫೇಮಸ್. ಹೌದಣ್ಣ.
ಸೂಪರ್ ಅರ್ಥ ಆಯ್ತಾ? ಒಮ್ಮೆ ತಿಂದ್ರೆ ನೀವು ನಾನು ಇವಾಗ ವಿಡಿಯೋ ಕಾಲ್ ಮಾಡಿದ್ರೆ ಉರ್ಕೊಂಡು ಸತ್ತೋಗ್ಬಿಡ್ತೀಯಾ? ಓಹ್ ಎಲ್ಲೋ ಅಡ್ಜಸ್ಟ್ ಮಾಡಕ್ ನೋಡ್ತಾವನೆ. ತಾತ ಯಾರು? ನಿಮ್ಮ ಮಾವ ಯಾವುದೋ ಹುಡುಗಿನ ಅಡ್ಜಸ್ಟ್ ಮಾಡಕ್ ನೋಡ್ತಾ ಇದ್ದಾನೆ. ಇನ್ನು 10 ವರ್ಷ ಕಾಯ್ದಿದ್ರೆ ನಾನೇ ಮದುವೆ ಆಗ್ತಿದ್ದೆ. ಓ ಯೋ ಹಾ ಜಿಗಿ ಜಿಗಿ ಬಾತಲ್ಲಿ ಅದೇ ಅಣ್ಣ ಜಿಗಿ ಜಿಗಿ ಬಾತು. ಜಿಗಿ ಜಿಗಿಯಲ್ಲಿ ಜಿಗಿ ಜಿಗಿ ಎಲ್ಲ ಬೆಂದೋಗಿದೆ. ಇದ್ಯಾಕೋ ಓವರ್ ಆಗೋಯ್ತು. ತರಕಾರಿ ಬಾತಲ್ಲಿ ತರಕಾರಿ ಇರುತ್ತೆ, ಟೊಮ್ಯಾಟೊ ಬಾತಲ್ಲಿ ಟೊಮ್ಯಾಟೊ ಇರುತ್ತೆ. ಜಿಗಿ ಜಿಗಿ ಬಾತಲ್ಲಿ ಜಿಗಿ ಜಿಗಿ ಇರಬೇಕು ತಾನೆ? ನೀವೆಂತ ಮಕ್ಕರ್ ಮಾಡುದಾ? ಅಲ್ಲ ನಿಮ್ಮದೆಲ್ಲ ಕಾಮಿಡಿ ಆಯ್ತಲ್ಲ ಮಾರ್ರೆ. ಅಲ್ಲ ನೋಡಿ, ಈಗ ನೀರ್ ದೋಸೆಯಲ್ಲಿ ನೀರುಂಟಾ, ಧಾರವಾಡ ಪೇಡದಲ್ಲಿ ಧಾರವಾಡ ಉಂಟಾ? ಅಣ್ಣ ಇಲ್ಲಿ ಹೆಸರಿಗೆ ತಕ್ಕ ಹಾಗೆ ಎಂತ ಸಿರುವುದಿಲ್ಲ. ನೀವು ಸುಮ್ಮನೆ ತಿನ್ನಿ, ಎಷ್ಟು ಟೇಸ್ಟ್ ಉಂಟಂತ ನೋಡಿ. ಗಡ 2 ಪ್ಲೇಟ್ ಗೋಳಿ ಬಜೆ ಮಾಡಮೆ. ಬಂದ ತಕ್ಷಣ ಟೋಪಿ ಹಾಕ್ಬಿಟ್ನಲ್ಲ. ಅಣ್ಣ ಬರ್ತೀರಾ? ಬನ್ನಿ ಕೂತ್ಕೊಳ್ಳಿ. ಸರ್ ದೂರ ಈಗ ಎಲ್ಲಿಗೆ? ಉಳ್ಳಾಲಾಗೆ ಸರ್. 25 ಕಿಲೋಮೀಟರ್ ಆಗ್ತದೆ, ಪರವಾಗಿಲ್ಲಲ್ಲ. ಗೂಗಲ್ ಮ್ಯಾಪಲ್ಲಿ 15 ಕಿಲೋಮೀಟರ್ಸ್ ತೋರಿಸ್ತಿದೆ. ಎಂತ ಸಾವು ಮಾರೆ, ನಾವಿಲ್ಲಿ ಕುಡ್ಲದಲ್ಲಿ ರಿಕ್ಷಾ ಬಿಟ್ಟು 30 ವರ್ಷ ಆಯ್ತು. ಮೊನ್ನೆ ಬಂದ ಗೂಗಲಿ ಅಂತ ಮಾರಯ್ಯ ಸಾವು ಹೇಳುವುದಾ? ಅಲ್ಲ ಸರ್. ಅಲ್ಲಗಿಲ್ಲ ಏನಿಲ್ಲ ಮಾರಯ್ಯ. ನಾವು ಈ ಕುಡ್ಲದ ಗಲ್ಲಿ ತೋಡಲ್ಲಿ ರಿಕ್ಷಾ ಬಿಡುವುದನ್ನು ನೋಡಿದ್ರೆ ಉಂಟಲ್ಲ, ಈ ಗೂಗಲ್ನವರು ಕೂಡ ಕನ್ಫ್ಯೂಸ್ ಆಗಿ ಬಿಡಬೇಕು. ನಾವು ಈಗ ಹೋಗುವ ದಾರಿ ಉಂಟಲ್ಲ, ಗೂಗಲ್ನವರಿಗೆ ಹೇಳಿಕೊಟ್ಟದ್ದು ಯಾರು? ನಾನೇ ಅಲ್ವಾ ಮಾರಯ್ಯ? ಸರ್ ಪ್ಲೀಸ್ ಮುಂದೆ ನೋಡ್ಕೊಂಡು ನೋಡ್ಸಿ ಸರ್. ಗೂಗಲ್ನವರು ಟಬಕ್ ಅಂತ ನನಗೆ ಫೋನ್ ಮಾಡಿದ್ರು. ಎಲ್ಲ ಡೀಟೇಲ್ಸ್ ಕೊಟ್ಟದು ನಾನೆಲ್ಲ ಮಾರಯ್ಯ. ಗೂಗಲ್ ಅಂತೆ ಗೂಗಲ್ ಚೆಕ್. ಎಷ್ಟಾಯ್ತು ಸರ್? 150 ಕೊಡಿ. ನೋಡಿ ಇವರೇ, ಈ ಗೀಗಲೆಲ್ಲ ಈ ಮಂಗಳೂರಲ್ಲಿ ವರ್ಕೌಟ್ ಆಗೋದಿಲ್ಲ ಆಯ್ತಾ? ಬರ್ತೇನೆ. ಏರ್ಬೋರ್ಡು ಯಾರು ಬೇಕಿತ್ತು? ಈ ಮನೆಯವರು ಖಾಲಿ ಮಾಡಿ ತುಂಬಾ ವರ್ಷ ಆಯ್ತು ಮಾರ್ರೆ. ಇವಾಗ ಎಲ್ಲಿದ್ದಾರೆ? ಸೀದಾ ಹೋಗಿ ಬಲಕ್ಕೆ ತಿರುಗಿ ಭಾಗ್ಯಮ್ಮ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ.
ಭಾಗ್ಯಮ್ಮ? ಹೌದು, ಎಂತ ಆಗ್ಬೇಕಾಗಿತ್ತು? ಅಲ್ಲಮ್ಮ, ಈ ಹುಡುಗಿ ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಟ್ರೈನ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ನಾನೆಲ್ಲಿಂದ ತಂದ್ಕೊಡ್ಲಿ? ಅಲ್ಲಿ ಯಾರೋ ನಿಮ್ಮ ಹತ್ರ ಇರುತ್ತೆ ಹೋಗಿ ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಕೊಟ್ಬಿಡಿ ಅಮ್ಮ. ನನ್ನ ಹತ್ರವಾ? ಎಂತ ತಮಾಷೆಯಾ? ಅಯ್ಯೋ, ತಮಾಷೆ ಇಲ್ಲ, ಕೊಡ್ತಿರೋ ಕೊಡಲ್ವೋ ಹೇಳಿ. ಸುಮ್ನೆ ನಾನ್ ಯಾಕೆ ಕೇಳಲಿ? ಅದು ಬೇರೆ ಯಾರೋ ಇರ್ಬೇಕು, ಮುಂದೆ ಹೋಗಿ ಕೇಳಿ. ಅದು ನಾನಲ್ಲ. ಓ ಎತ್ತ, ನೀನ್ ಯಾವಾಗ ಟ್ರೈನ್ ಶೋರೂಮ್ ಇಟ್ಟದ್ದು? ಆ ಮೀನಾ, ಈಗ ಅದೊಂದೇ ಬಾಕಿ ಇತ್ತು. ತಗೋ, ಇನ್ಯಾವತ್ತು ಟ್ರೈನ್ ಕೇಳ್ಬೇಡ. ಬ್ರಿಡ್ಜಲ್ಲೋ? ಬ್ರಿಡ್ಜಾ? ಅಯ್ಯೋ, ಭಾಗ್ಯಕ್ಕ ಫೋನ್ ಮಾಡಿದ್ದಾರೆ. ಅಕ್ಕನ? ತಗೋ. ಹಲೋ ಬಾಲು, ಎಲ್ಲಿದ್ಯಾ ಮಾರಾಯ? ಕೆಲಸ ಮಾಡ್ತಾ ಇದ್ದೇನೆ. ಎಂತ? ನಿನ್ಗೊಂದು ವಿಷಯ ಗೊತ್ತುಂಟು ಬಾಲು? ಅಮ್ಮಿ ಬಂದಿದ್ದಾಳೆ. ಅಮ್ಮಿಯ? ಯಾವ ಅಮ್ಮಿ? ನಮ್ಮ ಅಮ್ಮಿ. ಕೊಡಿ ಇಲ್ಲಿ ಅಮ್ಮ, ನಾನು ಮಾತಾಡ್ತೇನೆ, ನೀವು ಕಾಫಿ ಕೊಡಿ ಹೋಗಿ. ಬೇಗ ಬರ್ಲಿಕ್ಕೆ ಹೇಳಾಯ್ತಾ? ಹಾ, ನಾನು ಹೇಳ್ತೇನೆ. ಹಲೋ ಬಾಲು, ಅದು ಆ ಹುಡುಗಿ ಬಂದಿದ್ದಾಳೆ. ನಮ್ಮ ಅಮ್ಮಿ ಬರ್ತಾರೆ ಈಗ. ಸುರೇಶ, ಮನೆ ಹತ್ರ ಹೋಗಿ ಬರ್ತಾನೆ ಆಯ್ತಾ? ಸ್ವಲ್ಪ ನೋಡ್ಕೋ. ನಿಮ್ಮದು ಯಾವ ಊರು? ಬೆಂಗಳೂರಮ್ಮ. ಅಲ್ಲಿ ಎಲ್ಲಿ? ಕಾಟನ್ ಪೇಟೆ. ನಾನು ಬಂದ್ಯಾ? ಇದೆಯಾ? ಎಷ್ಟು ಸಮಯ ಎಲ್ಲಿದ್ದೆ ನೀನು? ಅಕ್ಕ, ನಾನು ಹೇಳಿಲ್ವಾ
ಅಮ್ಮಿ ಬಂದೇ ಬರ್ತಾಳಂತ ನೋಡು. ಇಷ್ಟು ಚಿಕ್ಕಿದ್ದೆ ತುಂಬಾ ಬೆಳೆದು ಬಿಟ್ಟಿದ್ಯಾ. ಕರ್ಣ, ಥ್ಯಾಂಕ್ ಯು. ನೀನು ಆಳ್ಬಾರ್ದು, ನಗ್ತಾ ಇರಬೇಕು. ಸಾರಿ ಸರ್, ನಮ್ಮ ಕೈಲಿ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಹುಟ್ಟಿದ ದಿನ ಅಂದರೆ ಎಲ್ರಿಗೂ ಖುಷಿ ಕೊಡುತ್ತೆ. ಆದ್ರೆ ನನ್ನ ಹುಟ್ಟು ನನ್ನ ತಾಯಿನ ಕಿತ್ಕೊಂತು. ಮಗು ಹುಟ್ಟಾಗ ತಾಯಿನ ನೋಡುತ್ತೆ ಅನ್ನೋ ಖುಷಿಗಳುತ್ತೆ. ಆದ್ರೆ ನಾನು ಹತ್ತಿದ್ದು ನನ್ನ ತಾಯಿ ಸತ್ತಿದ್ದಕ್ಕೆ ಅಂತ ನಂಗೆ ಆಮೇಲೆ ಅರ್ಥ ಆಯ್ತು. ಇನ್ಯಾವ ಖುಷಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಲಿ? ಇಷ್ಟು ನೋನ ಮನ್ಸಲ್ಲಿ ಅದು ಹೇಗಿಟ್ಕೊಂಡು ಅನುಭವಿಸ್ತಿದ್ಯಾ ಕರ್ಣ? ಆದ್ರೆ ಇನ್ಮುಂದೆ ನಿನಗೆ ತಾಯಿ ಇಲ್ಲ ಅನ್ನೋ ನೆನಪು ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಕೈ ಮುಗಿದು ಕೇಳ್ತೀನಿ, ಇನ್ನೊಂದಷ್ಟು ದಿವಸ ನನ್ನ ಮಗಳು ನನ್ನ ಜೊತೆನಲ್ಲಿ ಇರ್ಲಿಕ್ಕೆ ಬಿಟ್ಬಿಡು ಮಗ.
ಸಾರಿ ಮಾರೆ, ಹೆಸರು ಮರ್ತೋಯ್ತು. ಇಷ್ಟೊತ್ತಿಗೆ ಎಲ್ಲಿ? ಒಳ್ಳೆಯವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಲ್ಲಿ ಸಿಗ್ತಾರೆ? ಹುಡುಕ್ತೀನಿ ಸರ್, ಸಿಗ್ತಾರೆ. ತಮ್ಮ, ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಯಾರಿಲ್ಲಮ್ಮ. ಇರೋದೇ 2 ಟೈಪ್ ಜನ. ಒಂದು ಸಿಕ್ಕಾಕೊಳ್ಳೋರು, ಇನ್ನೊಂದು ಸಿಕ್ಕಾಕೊಳ್ಳದಿರೋರು. ನನ್ನ ಲೈಫಲ್ಲಿ ನನ್ನ ಕ್ಲಾರಿಟಿನೇ ಇಲ್ಲ ಸರ್. ನನಗೆ ನನ್ನ ಮೇಲೆ ಜಿಗುಪ್ಸೆ ಬರೋಕ್ಕೂ ಮುಂಚೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನೀವು ಹೇಳ್ತೀರಾ ಸರ್? ತಾಂಡಿ ನನ್ನ ಲೈಫಲ್ಲಿ ಪಕ್ಕ ಅಗೇನೆಸ್ಟು ಅಂದರೆ ನಮ್ಮಪ್ಪ ಸರ್. ನಾನು ಯಾವುದೇ ಮಾಡಿದ್ರು ನಿನ್ನ ಕೈಲಿ ಆಗ್ಬಿಡುತ್ತಾ, ಅದಾಗ್ಬಿಡುತ್ತಾ, ಇದಾಗ್ಬಿಡುತ್ತಾ ಅಂತ ಅವ್ರಿಗವ್ರೆ ಜಡ್ಜ್ ಮಾಡಿ ಡಿಸೈಡ್ ಮಾಡಿಬಿಡ್ತಾರೆ. ಅದಿರಲಿ ಬಿಡಿ ಸರ್, ಎಲ್ಲ ಹುಡುಗರ ಲೈಫಲ್ಲೂ ಅಪ್ಪಂದ್ರೆ ಅಲ್ವಾ ಅಗೇನ್ಸ್ಟು. ನನಗೆ ಚಾಲೆಂಜು, ಒಂದು ಹುಡುಗಿನ ಪಟಾಯಿಸಿ ಕರ್ಕೊಂಡು ಬಾ ಅಂತ. ನೀವೇ ಹೇಳಿ ಸರ್, ಇವಾಗಿನ ಕಾಲದಲ್ಲಿ ಹುಡುಗಿರು ಸುಮ್ಮನೆ ಬೀಳ್ತಾರಾ? ಆದರೂ ಬಿಡಲಿಲ್ಲ ಸರ್. ಆಗಲೇ ನಮ್ಮ ಹುಡುಗಿ ನಂಗೆ ಸಿಕ್ಕಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಫಸ್ಟ್ ಟೈಮ್ 2-way ಲವ್. ಬಡ್ಡಿ ಮಗಂದ ಅದ್ರ ಮಜಾನೇ ಬೇರೆ ಸರ್. ಒಂದಿನ ನಮ್ಮ ಹುಡುಗಿ ನನ್ನ ಫ್ಯಾಮಿಲಿನ ನೋಡಿಲ್ಲ, ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂದಾಗ ಅವಳ ಕಣ್ಣಲ್ಲಿ ಕಣ್ ತುಂಬಿಕೊಂಡಿರೋ ಆ ಕಣ್ಣೀರನ್ನ ನೋಡೋಕ್ಕಾಗಲಿಲ್ಲ ಸರ್. ನಾನು ನಮ್ಮಮ್ಮನ ಕಳ್ಕೊಂಡಿದ್ದಕ್ಕೆ ಇಷ್ಟೊಂದು ಸಫರ್ ಮಾಡ್ತಿದ್ದೀನಿ. ಅದಕ್ಕೆ ನಮ್ಮ ಹುಡುಗಿಗೆ ಯಾವುದೇ ಕೊರತೆ ಬರಬಾರ್ದು ಅಂತ ಹುಡುಕ್ತೆ, ಸಿಕ್ಕಿದ್ರು. ಆಗ ಅವಳು ಖುಷಿ ನೋಡ್ಬೇಕಿತ್ತು ಸರ್. ಆದರೂ ನಾನು ಸ್ವಾರ್ಥದಿಂದ ಅವ್ರ ಅಮ್ಮನ ಹತ್ರ ಮದುವೆ ಮಾಡ್ಕೊಡ್ತೀರ ಅಂತ ಕೇಳಿದೆ. ತನ್ನ ಮಗಳನ್ನ ಮತ್ತೆ ಇಲ್ಲಿ ಕಳ್ಕೋತೀನೋ ಅನ್ನೋ ಭಯ ಅವ್ರ ಕಣ್ಣಲ್ಲಿ ಕಾಣಿಸ್ತು ಸರ್. ತಾಯಿ ಮಗಳ ಮೇಲೆ ಇಟ್ಕೊಂಡಿರೋ ಆಸೆ, ಆಕಾಂಕ್ಷೆ, ಕನಸು ಸಾವಿರಾರು ಸರ್. ಎಲ್ಲಿ ಇವನೇ ಅವಳನ್ನ ದೂರ ಮಾಡ್ಬಿಡ್ತಾನೇನೋ ಅಂತ. ಅದಕ್ಕೆ ನಾನು ಡಿಸೈಡ್ ಆಗೋದೆ, ನಾನು ಇಲ್ದಿದ್ರೂ ಅವಳು ಖುಷಿಯಾಗಿರ್ಬೇಕು ಅಷ್ಟೇ. ಬಟ್ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಿದ್ದೀನಿ ಸರ್. ನಾನು ಮಾಡ್ತಾ ಇರೋದು ತಪ್ಪಾ ಸರಿನಾ ನೀವೇ ಹೇಳಿ ಸರ್. ನೋಡು ದೋಸ್ತಿ, ಇಲ್ಲಿ ಎಂತ ಸರಿ ಎಂತ ತಪ್ಪು ಅಂತ ನಾವು ಹೇಳಿದ್ರೆ ತಪ್ಪಾಗ್ತದೆ. ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ನಾವು ಏನು ಕೆಲಸ ಮಾಡ್ತೀವೋ ಅದು ನಮ್ಮ ಮನಸ್ಸಾಕ್ಷಿಗೆ ಕರೆಕ್ಟ್ ಅಂತ ಅನಿಸ್ಬೇಕು. ನಿನ್ಗೆ ಈಗ ಇದು ಸರಿ ಅಂತ ಅನಿಸ್ತಿದ್ಯಾ? ಹಾಂ ಸರ್. ಅಷ್ಟಿದ್ರೆ ಸಾಕು, ಹೋಗು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓ ಹೀರೋ, ಹೋಗುವಾಗ ಕೊರಗಜ್ಜಲ್ಲಿ ಒಂದು ಕ್ವಾರ್ಟ್ರಿಡು. ನಿನ್ನ ಲವ್ ಸಕ್ಸಸ್ ಆಗ್ತದೆ ಮಾರ್ರೆ. ಬೆಂಗಳೂರಾ? ಹೌದು ಗುರು. 4 ಗಂಟೆಗೆ ಹೋಗ್ತಪ್ಪ ಗಾಡಿ. ಗುರು, ಟಾಪ್ ಮೇಲೆ ಮಲಗ್ಬೋದಾ? ಟಿಕೆಟ್ ತಗೊಂಡ ಮೇಲೆ ಹಾಂ ಸರಿ ಗುರು.
ಗುರು ನೀನ್ ಇಲ್ಲೇ ಇದ್ಯಾ ಗುರು? ಈ ಗಾಡಿ ಪಂಚರ್ ಆಗಿ 4 ಗಂಟೆಗೆ ಬೇರೆ ಬಸ್ ಕಳ್ಸ್ದೋ ಗುರು. ಮೊದ್ಲೇ ಹೇಳ್ಬೇಕು ತಾನೆ. ಸಾರಿ ಗುರು. ಏ ಬಸ್ವಾ ಏನು? ಅವನಲ್ಲೋ. ಬಾ ತಾಳಿ ಕಟ್ಟು. ಯಾವಾಗ? ಬಾ ಇವಾಗ್ಲೇ ಕಟ್ಟು. ಆಗಲ್ಲ, ನಾಟ್ ಇಂಟ್ರೆಸ್ಟೆಡ್. ಹಾ? ಅಯ್ಯೋ ನಿನ್ ಬಂದೇರು ಬಂದೆ. ಯಾಕೋ ಬಿಟ್ಟು ಹೋಗ್ತಿದ್ಯಾ? ನನ್ನಿಂದ ನೀವು ಅಮ್ಮ ಮಗಳು ಯಾಕೆ ದೂರ ಆಗ್ಬೇಕು ಅಂತ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಮದ್ವೆ ಮಾಡ್ಕೊಂಡು ನಮ್ಮನೇಲೇ ಇರ್ತೀಯಾ? ಏನ ಮನೆ ಅಳಿಯನ? ಆಗಲ್ವಾ? ಇರೋ, ನಮ್ಮ ಅಪ್ಪನ ನನ್ನ ಮಾತು ಕೇಳಿಬಿಡ್ತೀನಿ. ಅವನೇನ್ ಕೇಳೋದು? ಫಿಕ್ಸ್ ಅಂತೂ ಹುಡುಕ್ಬಿಟ್ಟೆ. ನಾನು ಅಲ್ಲೇ ಇದ್ದೆ ಅಂತ ಹೆಂಗ್ ಗೊತ್ತಾಯ್ತು? ಫೇಸ್ಬುಕ್ ನ್ಯೂ ಫ್ರೆಂಡ್ಸ್ ಅಲ್ಲಿ 15 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇತ್ತು. ಸೊ ಇಲ್ಲೇ ಎಲ್ಲ ಇರ್ತೀಯಾ ಅಂತ ಹುಡ್ಕೊಂಡ್ ಬಂದೆ. ನಾನಿಲ್ಲಿ ಏನ್ ಕೆಲಸ ಮಾಡ್ಲಿ? ಫಿಶಿಂಗ್. ಏನೋ ನೀನ್ ಹಿಡಿಯದ? ಏ ಬಾಲು, ಈ ಮೀನ್ಗಳು ಹುಡುಗಿರ್ತಾರ ಲೇಟಾಗಿ ಬೀಳ್ತಾವ ಇಲ್ಲ ಬೇಗ ಬಿದ್ದೋಯ್ತವ? ಹುಡುಗಿಯರಿಗೆಲ್ಲ ಹೋಲಿಸ್ಬೇಡ, ಬೇಗ ಬಿದ್ದೋಗ್ತವೆ. ಅನ್ಕೊಂಡೆ. ಹೇಳ ಅದೇನೋ ಚಾಲೆಂಜ್ ಮಾಡಿದಲ್ಲ, ನೆನ್ಪಿದೆ ತಾನೆ? ಹಾ ಹೇಳ ನಮ್ಮ ಹುಡುಗಿ ನಮಗ್ ಸಿಕ್ಕಾಯ್ತಮ್ಮ. ಕಟ್ಟು ಕಟ್ಟು ಗಂಟು ಮುಟ್ಟೆನಾ. ಹೆತ್ತಪ್ಪ ಕಣ ನಾನು. ಈ ಚಾಲೆಂಜ್ ಎಲ್ಲ ಈಗಿನ ಹುಡುಗರ ಮುಂದೆ ಅಲ್ಲ ಮರಿ. ಬೇರೆ ಏನಾದ್ರೂ ಐಡಿಯಾ ಮಾಡ್ದ್ಯೋ? ಮಾತಾಗಿರ್ಬೇಕು. ಓಯ್, ಅಪ್ಪನಿಗೆ ಹಾಗೆಲ್ಲ ಹೇಳು ತಪ್ಪಲ್ಲ. ಅವನಾ ಈಗಾಗ್ಲೇ ಬೇರೆ ಐಡಿಯಾ ಮಾಡಿರ್ತಾನೆ. ಭಲೇ ಪಟಿಂಗ್ ನನ್ ಮಗ.